ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಯಾರು ಒಂದು ಗ್ರಾಮ ಆಡಳಿತ ಅಧಿಕಾರಿ ಒಂದು ನೋಟಿಫಿಕೇಶನ್ಗೆ ವೇಟ್ ಮಾಡ್ತಾ ಇದ್ರು, ಆ ಒಂದು ನೋಟಿಫಿಕೇಶನ್ ಇವಾಗ ಬಿಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ನೋಡ್ಬೋದು ನೀವು. ಒಂದು ನಿಮಗೆ VAO ಒಂದು ಏನು ಈ ನೋಟಿಫಿಕೇಶನ್ ವೇಟ್ ಮಾಡ್ತಾ ಇದ್ರಲ್ಲ, ಏನು ಗ್ರಾಮ ಆಡಳಿತ ಅಧಿಕಾರಿ ಅಂತ ಅಂದ್ರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಈ ಒಂದು ಹುದ್ದೆಗೆ ಮೊದಲು ಇದಕ್ಕೆ ಏನಂತಿದ್ರು, ವಿಲೇಜ್ ಅಕೌಂಟೆಂಟ್ ಅಂತ ಅಂತಿದ್ರು. ಇವಾಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಒಂದು ಹುದ್ದೆಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಏನೇನು ತುಂಬಾ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ವಯೋಮಿತಿ ಆಗಿರ್ಬೋದು, ಡೇಟ್ ಯಾವಾಗ, ಎಂಡ್ ಡೇಟು ಮತ್ತು ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಪ್ರತಿಯೊಂದು ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡ್ಕೊಂತ ಹೋಗೋಣ. ಅಚ್ಚುಕಟ್ಟಾಗಿ ವಿಡಿಯೋನ ಮಿಸ್ ಮಾಡದೆ ಎಂಡ್ ತನಕ ನೋಡಿ, ಯಾಕಂದ್ರೆ ನೋಟಿಫಿಕೇಶನ್ ಅರ್ಥ ಮಾಡ್ಕೊಂಡೇ ಅಪ್ಲಿಕೇಶನ್ ಹಾಕಬೇಕು. ಹಾಗೆ ಹಾಕ್ಬೇಡಿ, ತುಂಬಾ ಸಲ ರಿಜೆಕ್ಟ್ ಆಗುತ್ತೆ. ನೋಟಿಫಿಕೇಶನ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್, ಆಮೇಲೆ ಅದನ್ನ ನೀವು ಏನ್ ಮಾಡಿ ಅಪ್ಲಿಕೇಶನ್ ಹಾಕಿ. ಹೌದಾ, ನೋಡ್ಕೊಂತ ಹೋಗೋಣ. ಏನಂತ ಅಂದ್ರೆ ಈ ಒಂದು ಅಧಿಸೂಚನೆ ಬಂದ್ಬಿಟ್ಟು ವಿವಿಧ ಜಿಲ್ಲೆಗಳಲ್ಲಿ ಉಳಿಕೆ ಮೂಲ ವೃಂದದಲ್ಲಿ ಖಾಲಿರುವ ಗ್ರೂಪ್ ಸಿ ಹುದ್ದೆಗಳಿಗೆ, ಹೌದಾ, ಇದು ಗ್ರೂಪ್ ಸಿ ಹುದ್ದೆ ಆಗಿರ್ತಕ್ಕಂಥದ್ದು. ಗ್ರಾಮ ಆಡಳಿತ ಅಧಿಕಾರಿ ನೇರ ನೇಮಕಾತಿ ಹುದ್ದೆಗಳನ್ನ ನಡೆಸ್ತಾ ಇದ್ದಾರೆ. ಹೌದಾ, ಈ ಒಂದು ಏನು ಇಲ್ಲಿ ನೋಡ್ಬೋದು ನೀವು, ಜಿಲ್ಲಾವಾರು ಹುದ್ದೆಗಳ ವಿವರ ಕೆಳಗಂಡಿವೆ ಅಂತಂದ್ರೆ ಇದು ಒಂದು non-HK ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತಹ ಹುದ್ದೆಗಳ ವಿವರ. ಹೌದಾ, non-HK. ಈ non-HK ಒಂದು ನಿಮಗೆ ನೋಡಿದ್ರೆ ಟೋಟಲ್ ಆಗಿ 505 ಪೋಸ್ಟ್ಗಳನ್ನ, 505 ಹುದ್ದೆಗಳನ್ನ ನಿಮಗೆ non-HK ದವರಿಗೆ ಇಷ್ಟು ಜಿಲ್ಲೆಗಳಲ್ಲಿ ಒಂದು ಹುದ್ದೆಗಳ ವಿವರಗಳನ್ನ ಹಂಚಿಕೆ ಮಾಡಿದ್ದಾರೆ, ನೋಡ್ಬೋದು ನೀವು. ಇನ್ನು HK ಸ್ಟೂಡೆಂಟ್ ಅಂತ ಬಂದಾಗ ಅವರಿಗೆ ಟೋಟಲ್ 67 ಒಂದು ಹುದ್ದೆಗಳನ್ನ ಜಿಲ್ಲೆಗಳಲ್ಲಿ ಮಾಡಿದ್ದಾರೆ. ಅದನ್ನು ಕೂಡ ನೋಡೋಣ ನಾವು ನೆಕ್ಸ್ಟ್ ಈ ಒಂದು ಬರ್ತಕ್ಕಂಥದ್ದು. ಬಟ್ ಅದರಲ್ಲಿ ಜಿಲ್ಲೆಯ ಒಂದು ಹೆಸರು, ಹುದ್ದೆಗಳ ಸಂಖ್ಯೆನ ಚೇಂಜ್ ಮಾಡಿದರೆ ಉಳಿಕಿದ್ದೆಲ್ಲ ಕೂಡ ನಿಮಗೂ ಸೇಮ್ ಇರ್ತಕ್ಕಂಥದ್ದು. ಹೌದಾ, ಈಗ ನೋಡ್ತಾ ಹೋಗೋದಾದ್ರೆ ಮೊದಲು ನೀವು ಒಂದು ಈ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ, ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಅಂತ ಹೇಳಿ. ಯಾಕಂದ್ರೆ ಇದು ತುಂಬಾ ಮುಖ್ಯ. ನೋಡಿಕೊಂಡೇ ಒಂದು ಜಿಲ್ಲೆನ ಚೂಸ್ ಮಾಡ್ಕೊಳ್ಳಿ, ಆ ಜಿಲ್ಲೆಯಲ್ಲಿ ನಿಮಗೆ ಪೋಸ್ಟ್ ಖಾಲಿ ಇದೆಯೋ ಇಲ್ಲ ಅಂತ ಹೇಳಿ. ಹೌದಾ, ಸೊ ನೆಕ್ಸ್ಟ್ ನೋಡೋದಾದ್ರೆ ವಯೋಮಿತಿ ಕೊಟ್ಟಿದ್ದಾರೆ. ಇದಕ್ಕಿಂತ ಮೊದಲು ನಾವು ಡೇಟ್ ಅನ್ನು ನೋಡೋಣ. ಹೌದಾ, ನಿಮಗೆ ಯಾವಾಗ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನೋಡೋದಾದ್ರೆ, ಓಕೆ, ನೋಡ್ಬೋದು ನೀವು ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಅಂತ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಇದೆ. ಏನು ವೆಬ್ಸೈಟ್ ಇದೆಲ್ಲ ನೀವು KE ಅವ್ರದ್ದು, ಅಲ್ಲೇ ಹೋಗಿ ಒಂದು ಅಪ್ಲಿಕೇಶನ್ ನೀವು ಹಾಕಬೇಕಾಗುತ್ತೆ. ಹೌದಾ, ನೋಡಿ ಇನ್ನೊಂದು ಏನ್ ಅಂತಂದ್ರೆ ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು, ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂತ ಹೇಳಿದ್ದಾರೆ. ನೀವು ಒಂದೇ ಜಿಲ್ಲೆಗೆ ಅರ್ಜಿ ಸಲ್ಲಿಸಬೇಕು, ಬೇರೆ ಬೇರೆ ಜಿಲ್ಲೆಗೆ ಬೇರೆ ಬೇರೆ ರೀತಿಯ ಒಂದು ಅಪ್ಲಿಕೇಶನ್ ಹಾಕಲು ಸಾಧ್ಯವಿಲ್ಲ. ಹೌದಾ, ಇನ್ನು ಡೇಟ್ ಬಂದಂದ್ರೆ ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ 11/7/2026. ಹೌದಾ, ಇದೇ ಒಂದು ಜುಲೈ ತಿಂಗಳ 11ನೇ ತಾರೀಕಿಂದ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇದೇ ತಿಂಗಳ ಅಂತ್ಯಕ್ಕೆ 30ನೇ ತಾರೀಕಿಗೆ ನಿಮಗೆ ಮುಖಾಂತರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಆಗಿರ್ತಕ್ಕಂಥದ್ದು. ಹೌದಾ, ಈ ತಿಂಗಳಿನ ಕೊನೆಯ ದಿನಾಂಕ 30 ಒಂದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ. ಇನ್ನು ನಂತರ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 31. ಹೌದಾ, ಒಂದು ದಿನ ನಿಮಗೆ ಅಪ್ಲಿಕೇಶನ್ ಮುಗಿದ ಒಂದು ಹೆಚ್ಚಿಗೆ ದಿನ ಕೊಟ್ಟಿದ್ದಾರೆ ಶುಲ್ಕವನ್ನು ಪಾವತಿ ಮಾಡಲು. ಇನ್ ನೆಕ್ಸ್ಟ್ ಒಂದು ಕ್ವಾಲಿಫಿಕೇಶನ್ ನೋಡೋದಾದ್ರೆ ನಿಮ್ದು ಇಲ್ಲಿ ಇದೆ ನೋಡಿ ಏನೇನ್ ಒಂದು ಅರ್ಹತೆ ಇದೆ, ಯಾವ ಕ್ವಾಲಿಫಿಕೇಶನ್ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೇಕಂದ್ರೆ ಅರ್ಹತೆ ಇದೆ ನೋಡ್ಕೊಳ್ಳಿ. ಶೈಕ್ಷಣಿಕ ವಿದ್ಯಾರ್ಥಿ ಅಂತ ಬಂದಾಗ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ. ಹೌದಾ, PUC ನಿಮ್ದು PUC ಆದ್ರೆ ಸಾಕು. ಹೌದಾ, PUC ಆಗಿರ್ಬೇಕು. ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂತಂದ್ರೆ PUCಗೆ ಇಕ್ವಲೆಂಟ್ ಆಗಿರ್ತಕ್ಕಂತಹ ಒಂದು ಕ್ವಾಲಿಫಿಕೇಶನ್ ಯಾವುದು, ಅವುಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. PUC ಆದ್ರೆ ನಡೆಯುತ್ತೆ ನಿಮ್ದು, PUCಗೆ ಒಂದು ಇಕ್ವಲೆಂಟ್ ತತ್ಸಮಾನ ವಿದ್ಯಾರ್ಥಿಗಳು ಮಾಡಿರ್ತಾರಲ್ಲ ಅಭ್ಯರ್ಥಿಗಳು, ಅವ್ರದ್ದು ಯಾವ್ಯಾವ ನಡೆಯುತ್ತೆ ಅಂತ ಹೇಳಿ ನೋಡೋದಾದ್ರೆ ಮೊದಲನೇ ನೋಡ್ಕೊಂತ ಹೋಗೋದು ನೀವು CBSE ಮತ್ತು ICSE ಮಂಡಳಿ ನಡೆಸುವ ಕ್ಲಾಸ್ 12 ಪರೀಕ್ಷೆ. ಹೌದಾ, 12th ಪರೀಕ್ಷೆ ಇವೇನು ನಡೆಸ್ತಾರೆ CBSE ICSE, ಅವುಗಳ ಮುಖಾಂತರ ನೀವು ಪಾಸ್ ಆಗಿದ್ರೆ ಇದಕ್ಕೆ PUCಗೆ ಇಕ್ವಿವೆಲೆಂಟ್ ಅಂತ ಅನ್ನುತ್ತಾರೆ. ಇನ್ನು 2 ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಯಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ. ಹೌದಾ, ಇತರೆ ರಾಜ್ಯ ಸರ್ಕಾರದ ಬೇರೆ ಬೇರೆ ಪರೀಕ್ಷೆ ನಡೆಸ್ತಾರಲ್ಲ, 12ನೇ ತರಗತಿಯ ಪರೀಕ್ಷೆ, 10ರಿಂದ ಪಾಸ್ ಆಗಿದ್ದರೆ PUCಗೆ ಇಕ್ವಿವೆಲೆಂಟ್ ನೀವು. ನಂತರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ NIOS ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್. ಹೌದಾ, ಇಲ್ಲ ಅಂತ ಅಂದ್ರೆ HSC. ಹೌದಾ, ಏನ್ HSC ಅಂತಂದ್ರೆ ಹೈಯರ್ ಎಜುಕೇಶನ್ ಸ್ಕೂಲಿಂಗ್. ಈ ಒಂದು ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಿದ್ರೆ ಇಕ್ವಿವೆಲೆಂಟ್ PUCಗೆ ಸಂಬಂಧಪಟ್ಟಂತೆ ಇಕ್ವಿವೆಲೆಂಟ್ ಅಂತ ಹೇಳಿ ಕ್ವಾಲಿಫಿಕೇಶನ್ ಅಲ್ಲಿ ಬರ್ತೀರಾ. ನಂತರ 4ನೇದು ನೋಡೋದಾದ್ರೆ 2 ವರ್ಷಗಳ ITI ಕೋರ್ಸ್. ತುಂಬಾ ಜನ ITI ಕೋರ್ಸ್ ಮಾಡಿರ್ತಾರೆ.
ಆ ಒಂದು 2 ವರ್ಷಗಳ ITR ಕೋರ್ಸ್ ಅಷ್ಟೇ ಮಾಡಿದ್ರೆ ಸಾಕಾಗೋಲ್ಲ. ಏನಾಗಿರ್ಬೇಕಂತ ಅಂದ್ರೆ ಈ ITI ಕೋರ್ಸ್ ಜೊತೆಗೆ ಪ್ಲಸ್ NIOS ವತಿಯಿಂದ ನಡೆಸುವ ಲ್ಯಾಂಗ್ವೇಜ್ ಒಂದು ಭಾಷಾ ಕೋರ್ಸನ್ನು ನೀವು ಮತ್ತು ಒಂದು ಸಬ್ಜೆಕ್ಟಲ್ಲಿ ನೀವು ಪಾಸ್ ಆಗಿರಬೇಕು. ಹೌದಾ? ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾಗಿ ಮಾತ್ರ PUCಗೆ ತತ್ಸಮಾನ. ಹೌದಾ? ಪದವಿ ಪೂರ್ವ ಮಂಡಳಿಯು ನಡೆಸುವ ಒಂದು ಭಾಷೆ ಸಬ್ಜೆಕ್ಟ್ ಅಥವಾ ಒಂದು ಸಬ್ಜೆಕ್ಟ್, ಹೌದಾ, ಒಂದು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಅಲ್ಲಿ ಆಗಿರ್ಬೋದು ಅಥವಾ ಒಂದು ಸಬ್ಜೆಕ್ಟ್ ಅಲ್ಲಿ ಆಗಿರ್ಬೋದು ಉತ್ತೀರ್ಣರಾದಾಗ ಮಾತ್ರ ನೀವು ಈ PUCಗೆ ಇಕ್ವಿಲೆಂಟ್ ಅಂತ ಅನಿಸ್ಕೊಳ್ತೀರಾ ITI ಮಾಡಿದವರು. ಹೌದಾ? ಇನ್ನು ನೆಕ್ಸ್ಟ್ ಇನ್ಯಾರ್ಯಾರು ಇಕ್ವಿಲೆಂಟ್ ಆಗಿರ್ತಾರೆ? ಹೌದಾ, ಇಲ್ಲಿ ನೋಡ್ಬೋದು ನೀವು ವೃತ್ತಿ ಶಿಕ್ಷಣ ಕೋರ್ಸ್ಗಳಾಗಿರ್ತಕ್ಕಂತಹ JOC ಒಂದು ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಿದ್ದರೆ ಅದನ್ನ PUCಗೆ ತತ್ಸಮಾನವೆಂದು ನಿಮಗೆ PUC ಇಕ್ವಿವೆಲೆಂಟ್ ಎಂದು ಈ ಒಂದು ತೇರ್ಗಡೆಯನ್ನ ನಿಮಗೆ ಅವರು PUC ಇಕ್ವಿವೆಲೆಂಟ್ ಅಂತ ಹೇಳ್ತಾರೆ. ನಂತರ ಡಿಪ್ಲೊಮಾ ಮಾಡಿದ್ರೆ ನೀವು ಡಿಪ್ಲೊಮಾ ಒಳಗಡೆ 2015ಕ್ಕಿಂತ ಹಿಂದೆ ಪಾಸ್ ಮಾಡಿದ್ರೆ KPS ಇಂದ ನಡೆಸುವ ಇಲಾಖಾ ಪರೀಕ್ಷೆ ಜೊತೆಗೆ ಕನ್ನಡ ಭಾಷಾಯೊಂದಿಗೆ ತೇರ್ಗಡೆ ಹೊಂದಿರಬೇಕು. ಹೌದಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, KPS ಇಂದ ನಡೆಸುವ ಇಲಾಖಾ ಪರೀಕ್ಷೆಗಳ ಜೊತೆಗೆ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದರೆ ನಿಮಗೆ PUC ಇಕ್ವಿವೆಲೆಂಟ್ ಎಂದು ಒಂದು ಕ್ವಾಲಿಫಿಕೇಶನ್ ನ ನಿಮಗೆ ಇಲ್ಲಿ ಅಪ್ಲೈ ಮಾಡ್ಬೋದು ನೀವು. ಹೌದಾ? PUC ಆಗಿರ್ಬೇಕು, ಇಲ್ಲ ಈ ಇಷ್ಟು ಏನು ಇಕ್ವಿವೆಲೆಂಟ್ ತತ್ಸಮಾನ ಒಂದು ಅರ್ಹತೆಯನ್ನು ಕೊಟ್ಟಿದ್ದಾರೆ ನಿಮಗೆ ವಿದ್ಯಾರ್ಥಿ, ಇವುಗಳನ್ನ ಒಳಗೊಂಡಿದ್ರೆ ನೀವು ಈ ಒಂದು ನೋಟಿಫಿಕೇಶನ್ ನೀವು ಅಪ್ಲೈ ಮಾಡ್ಬೋದು ಹುದ್ದೆಗೆ. ಹೌದಾ? ಮತ್ತು ಇನ್ನೊಂದು ಮೇನ್ ಅಂತ ಅಂದ್ರೆ ಅರ್ಜಿ ಸಲ್ಲಿಸುವ ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಥಿಯನ್ನು ಹೊಂದಿರಲೇಬೇಕು. ಹೌದಾ? ಈ ಏನು ಒಂದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇದೆಲ್ಲ ಅಷ್ಟೇ ಒಳಗೆ ನಿಮ್ಮ ಒಂದು ವಿದ್ಯಾರ್ಥಿ ಕಂಪ್ಲೀಟ್ ಆಗಿ ರಿಸಲ್ಟ್ ಬಂದಿರಬೇಕು. ಇಲ್ಲ ನೀವು ರಿಸಲ್ಟ್ ವೇಟ್ ಮಾಡ್ತಾ ಇದ್ರೆ ಅದು ಇನ್ನೂ ಬರುತ್ತಿಲ್ಲ ಅಂತ ಅಂದ್ರೆ ಅದಕ್ಕೆ ಆ ಒಂದು ಅಪ್ಲೈ ಮಾಡೋದಕ್ಕೆ ನೀವು ಅರ್ಹರಲ್ಲ ಅಂತ ಹೇಳಿದ್ದಾರೆ ಅವರು. ಇದನ್ನು ಕೂಡ ನೆನಪಿಟ್ಟುಕೊಳ್ಳಿ. ನಿಮ್ಮ ಒಂದು ರಿಸಲ್ಟ್ ಬಂದಿರಬೇಕು ಈ ಒಂದು ಅಪ್ಲಿಕೇಶನ್ ಎಂಡ್ ಡೇಟ್ ಮುಗಿಯೋದ್ರೊಳಗಡೆನೆ. ನಂತರ ನಿಮ್ಮ ವಯೋಮಿತಿಯನ್ನ ನೋಡೋದಾದ್ರೆ ಏನೇನ್ ಕೊಟ್ಟಿದ್ದಾರೆ? ಕನಿಷ್ಠ 18 ವರ್ಷ ನಿಮಗೆ ಆಗಿರಬೇಕು. ಹೌದಾ? ಕನಿಷ್ಠ 18 ವರ್ಷ. ಇನ್ನು ಗರಿಷ್ಠ ಅಂತ ನೋಡೋದರ ಜೊತೆಗೆ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆಯನ್ನು ನೀಡಿದ್ದು. ಹೌದಾ? 5 ವರ್ಷ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ ನಿಮಗೆ. ಈ ಸಡಿಲಿಕೆ ಜೊತೆಗೆ ನಿಮಗೆ ಗರಿಷ್ಠ ವಯೋಮಿತಿ ಎಷ್ಟು ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷಗಳ ಒಂದು ಗರಿಷ್ಠ ವಯೋಮಿತಿ ಇದೆ. ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 43 ವರ್ಷಗಳ ಒಂದು ಗರಿಷ್ಠ ವಯೋಮಿತಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳ ಒಂದು ಗರಿಷ್ಠ ವಯೋಮಿತಿಯನ್ನ ಅವರು ನೀಡಿರ್ತಕ್ಕಂಥದ್ದು. ಇನ್ನು ಅದರ ಜೊತೆಗೆ ಹೌದಾ, ಕರ್ನಾಟಕ ನಾಗರಿಕ ಸೇವೆಗಳಲ್ಲಿ ಸೇವೆ ಸಲ್ಲಿಸತಕ್ಕಂತಹ ಅವರಿಗೆ ಒಂದು ಗರಿಷ್ಠ ವಯೋಮಿತಿಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಅವು ಯಾವ್ಯಾವ ಅಂತ ನೋಡೋದಾದ್ರೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಎಂಪ್ಲಾಯ್ ಆಗಿ ನೀವು ಸೇವೆ ಸಲ್ಲಿಸಿದ್ದರೆ ಅಥವಾ ಸೇವೆ ಸಲ್ಲಿಸುತ್ತಿದ್ದರೆ ನಿಮಗೆ 10 ವರ್ಷಗಳ ಅವಧಿ, ಅದರಲ್ಲಿ ಯಾವುದೇ ಕಡಿಮೆ ಅಷ್ಟು ವರ್ಷಗಳು ಅಂತ ಅಂದ್ರೆ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳು ಅಥವಾ 10 ವರ್ಷಗಳ ಅವಧಿ ವಯೋಮಿತಿನ ಇನ್ಕ್ರೀಸ್ ಮಾಡಿದ್ದಾರೆ ನಿಮಗೆ 10 ವರ್ಷಗಳು. ಹೌದಾ? ಇನ್ನು ಮಾಜಿ ಸೈನಿಕರಾಗಿದ್ದಲ್ಲಿ ಹೌದಾ ನಿಮಗೆ 3 ವರ್ಷಗಳ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. 3 ವರ್ಷಗಳ ರಿಯಾಯಿತಿ. ನಂತರ NCC ಅಲ್ಲಿ ಪೂರ್ಣಕಾಲಿಕ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿ ಬಿಡುಗಡೆಯಾಗಿರುವ ವ್ಯಕ್ತಿಗಳಿಗೆ ನೀವು ಎಷ್ಟು ಸೇವೆ ಸಲ್ಲಿಸಿರ್ತಿರಲ್ಲ ಅಷ್ಟು ವರ್ಷಗಳ ಕಾಲ ಒಂದು ರಿಯಾಯಿತಿಯನ್ನ ನಿಮ್ಗೆ ಕೊಡ್ತಾರಂತ ಹೇಳ್ತಾರೆ. ಇನ್ನಂತರ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಅಂದ್ರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳ ಒಂದು ರಿಯಾಯಿತಿನ ಕೊಟ್ಟಿದ್ದಾರೆ. ನಂತರ ವಿಧವಾ ಮಹಿಳೆಯರಿಗೆ 10 ವರ್ಷಗಳ ಒಂದು ಸಡಿಲಿಕೆಯನ್ನ ಕೊಟ್ಟಿರತಕ್ಕಂತಹದ್ದು. ಇನ್ನು ಇತರ ವೇತನ ಶ್ರೇಣಿ ನೋಡೋದಾದ್ರೆ ನಿಮಗೆ ಮೊದಲನೇದಾಗಿ ಸ್ಟಾರ್ಟಿಂಗ್ ನಿಮಗೆ 34,100 ರೂಪಾಯಿಂದ ಈ ರೀತಿ ಹೆಚ್ಚಿಗೆ ಹಾಕೊಂತ ಬರೋದು 67,600ವರೆಗೂ ಅನ್ವಯ ಇದೆ ಅಂತ ಹೇಳಿ ನಿಮಗೆ ಕೊಟ್ಟಿದ್ದಾರೆ. ಹೌದಾ? ಇದು ಒಂದು ನಿಮ್ಮ ವೇತನ ಶ್ರೇಣಿ. ಅದರ ಶುಲ್ಕ ನಿಮಗೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಫೀ ಎಷ್ಟಿದೆ ಅಂತ ನೋಡೋದಾದ್ರೆ ಆನ್ಲೈನ್ ಮೂಲಕ ಮಾತ್ರ ಶುಲ್ಕ ಪಾವತಿಸಬೇಕಾಗಿರುತ್ತದೆ. ವಿವರಗಳು ನೋಡ್ಬೋದು ನೀವು. ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳಿಗೆ ಪ್ರವರ್ಗ 2A 2B 3A 3B ಇವರಿಗೆ 750 ಶುಲ್ಕ ಇರತಕ್ಕಂಥದ್ದು. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳು 500 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕ ಇದೆ. ಮತ್ತೆ ಪಾವತಿ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತ ಹೇಳಿದರೆ ಒಮ್ಮೆ ನೀವು ಹಾಕಿದ ಅಪ್ಲಿಕೇಶನ್ ಫೀನ ವಾಪಸ್ ಅವರು ನಿಮಗೆ ಕೊಡುವುದಿಲ್ಲ, ಹಿಂತಿರುಗಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಬಂದಾಗ ಪರೀಕ್ಷಾ ದಿನಾಂಕ ನೋಡ್ಬೋದು ನೀವು. ಪರೀಕ್ಷೆ ಒಂದು ಯಾವ ಪರೀಕ್ಷೆ ನಡೆಸ್ತಾರೆ ಮತ್ತೆ ದಿನಾಂಕಗಳನ್ನು ನೋಡ್ಕೊಂಡು ಹೋಗೋದಾದ್ರೆ ಒಂದು ಕನ್ನಡ ಭಾಷಾ ಪರೀಕ್ಷೆ ಅಂತ ನಡೆಸಿದ್ದಾರೆ.
ಈ ಪರೀಕ್ಷೆ ಬಗ್ಗೆ ಮುಂದೆ ನೋಡ್ಕೊಂತ ಹೋಗೋಣ. ಪರೀಕ್ಷಾ ದಿನಾಂಕವನ್ನು ನಂತರ ತಿಳಿಸಲಾಗುವುದು. ಈ ಭಾಷೆ ಪರೀಕ್ಷೆ ದಿನಾಂಕವನ್ನು ಇನ್ನೂ ಅಪ್ಡೇಟ್ ಮಾಡಿಲ್ಲ. ಒಂದು ಟೆಂಟೇಟಿವ್ ಟೈಮ್ ಟೇಬಲ್ ಬಿಟ್ಟಿದ್ದಾರೆ ನಿಮಗೆ ಉಳಿಕೆ ಪರೀಕ್ಷೆಗಳಿಗೆ, ಬಟ್ ಈ ಒಂದು ಪರೀಕ್ಷಾ ದಿನಾಂಕವನ್ನು ನಂತರ ತಿಳಿಸ್ತಾರೆ ನಿಮಗೆ. ಇನ್ನು ಪತ್ರಿಕೆ 1 ಅಂದ್ರೆ ಪೇಪರ್ 1ದಲ್ಲಿ ನಿಮಗೆ ದಿನಾಂಕ 4/10/2020 ಅಂದ್ರೆ ಅಕ್ಟೋಬರ್ 4ನೇ ತಾರೀಕು ಬೆಳಗ್ಗೆ 10:30 ರಿಂದ 12:30 ಒಂದು ಪೇಪರ್ನ ನಡೆಸ್ತಾರೆ. ಫಸ್ಟ್ ಪೇಪರ್ ನಡೆಸ್ತಾರೆ. ನಂತರ ಪೇಪರ್ 2ನ ಅದೇ ದಿನ ನಿಮಗೆ ಮಧ್ಯಾಹ್ನ 2:30 ರಿಂದ 4:30 ಪೇಪರ್ 2ನ ಕೂಡ ನಡೆಸ್ತಾರೆ. ಇನ್ನು ಈ ಒಂದು ಆಫ್ಲೈನ್ OMR ಮಾದರಿಯಲ್ಲಿ ನಿಮಗೆ ನಡೆಸಲಾಗುವುದು. OMR ಟೈಪ್ ನೀವು ಟಿಕ್ ಹಾಕಬೇಕಾಗಿರ್ತಕ್ಕಂಥ ಒಂದು ಆಫ್ಲೈನ್ ಅಲ್ಲಿ ನಡೆಸ್ತಾರೆ. ಇನ್ನು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಯಾರ್ಯಾರು ಈ ಒಂದು ಪರೀಕ್ಷೆ ಬರೆಯಕ್ಕೆ ಅರ್ಹರಾಗಿದ್ದಾರೆ, ಹೌದಾ, ಅದನ್ನು ನೋಡೋದಾದ್ರೆ ನೀವು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ಪಾಸು ಮಾಡಿದರೆ ನೀವು ಈ ಸಬ್ಜೆಕ್ಟ್ ಅನ್ನ ಕನ್ನಡ ಭಾಷಾ ಕಡ್ಡಾಯ ಪರೀಕ್ಷೆಯನ್ನ ಬರೆಯುವ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನೀವು ಪೇಪರ್ 1 ಪೇಪರ್ 2 ಬರೀಬಹುದು. ನೀವು SSLC ಅಥವಾ ಅದಕ್ಕಿಂತ ಉನ್ನತ ಮಟ್ಟದ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದರೆ ಅದನ್ನ ಯಾವಾಗ ಆ ಒಂದು ಸ್ಟಡಿಯಲ್ಲಿ ನೀವು ಪ್ರಥಮ ಹಾಗೂ ದ್ವಿತೀಯ ಭಾಷೆ ಮಾತ್ರ ತೆಗೆದುಕೊಂಡಿರಬೇಕು. ತೃತೀಯ ಭಾಷೆಯಾಗಿ ಸ್ಟಡಿ ಮಾಡಿದ್ದರೆ ನೀವು ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ಬರೀಬೇಕು. ಪ್ರಥಮ ದ್ವಿತೀಯ ಭಾಷೆಯಾಗಿ ತೆಗೆದುಕೊಂಡಿದ್ದರೆ ನಿಮಗೆ ಅದನ್ನು ಬರೆಯುವ ಅವಶ್ಯಕತೆ ಇಲ್ಲ. ಅಥವಾ ಅಂತ ಹೇಳಿದರೆ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದರೆ ನೀವು ಏನಾದರೂ SSLC ಉನ್ನತ ಮಟ್ಟದ ಒಂದು ಪರೀಕ್ಷೆಗಳಲ್ಲಿ ಅಥವಾ ಕನ್ನಡ ಮಾಧ್ಯಮದಲ್ಲೇ ಕಲಿತಿದ್ದರೆ ನಿಮಗೆ ಈ ಒಂದು ಪರೀಕ್ಷೆಯನ್ನು ಕೂಡ ಬರೆಯುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲ ಅಂತ ಅಂದ್ರೆ ಮತ್ತೇನಂತಂದ್ರೆ ಈ ಹಿಂದೆ ನಡೆಸಿರ್ತಕ್ಕಂಥ ಕನ್ನಡ ಕಡ್ಡಾಯ ಪರೀಕ್ಷೆ ಬರೆದಿರ್ತಾರಲ್ಲ, ಹಿಂದೆ ನಡೆಸಿರ್ತಕ್ಕಂಥ KPSC ಯಾವುದೋ ಒಂದು ನಿಮಗೆ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ನಡೆಸಿರ್ತಾರೆ. ಅವಾಗ ನೀವು ಅದನ್ನು ಬರೆದು ಪಾಸ್ ಆಗಿದ್ದರೆ ನಿಮಗೆ ಅವ್ರ ಸರ್ಟಿಫಿಕೇಟ್ ನಿಮ್ಮ ಹತ್ತಿರ ಇದ್ದರೆ ಇದನ್ನ ಬರೆಯುವ ಅವಶ್ಯಕತೆ ಇಲ್ಲ. ತುಂಬಾ ಜನ ಹುಡುಗರು ಬರೆದಿದ್ದಾರೆ, ಹಿಂದೆ ನಡೆತಕ್ಕಂಥ KPSC ಅವರಿಗೆ ಎಕ್ಸಾಮ್ ಕನ್ನಡ ಕಡ್ಡಾಯ ಪರೀಕ್ಷೆ ನಡೆಸಿರ್ತಾರೆ, ಬಟ್ ಅದನ್ನ ಅವರು ಬರೆದು ಕೂಡ ಅವ್ರ ಹತ್ರ ಸರ್ಟಿಫಿಕೇಟ್ ಇರೋದಿಲ್ಲ. ಅಂತವ್ರು ಮತ್ತೆ ಈ ಒಂದು ಪರೀಕ್ಷೆಯನ್ನ ಬರೀಬೇಕಾಗುತ್ತದೆ. ಇನ್ನು ಈ ಒಂದು ಎಕ್ಸಾಮ್ ಕನ್ನಡ ಕಡ್ಡಾಯ ಪರೀಕ್ಷೆ ನಿಮಗೆ ಗರಿಷ್ಠ 150 ಅಂಕಗಳ ಒಂದು ಎಕ್ಸಾಮ್ ಒಳಗೊಂಡಿರ್ತದೆ ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ 50 ಅಂಕಗಳನ್ನು ಗಳಿಸತಕ್ಕದ್ದು. ಹೌದಾ, ಇದಕ್ಕೆ ಗರಿಷ್ಠ ನೀವು 50 ಅಂಕ ಗಳಿಸಬೇಕು. ಇದರಲ್ಲಿ ಯಾವುದೇ ರೀತಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಅಂತ ಹೇಳಿದ್ದಾರೆ. ನೀವೇನಾದರೂ ಎಕ್ಸಾಮ್ಗೆ ಅಟೆಂಡ್ ಆಗಲಿಲ್ಲ ಅಥವಾ 50 ಅಂಕಗಳನ್ನು ಗಳಿಸಲಿಲ್ಲ ಅಂದ್ರೆ ನಿಮಗೆ ಅರ್ಹರಾಗುವುದಿಲ್ಲ ಅಂತ ಹೇಳಿದ್ದಾರೆ. ಇದಿಷ್ಟು ಒಂದು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯ ಒಂದು ವಿವರ. ನಂತರ ನೀವು ಪೇಪರ್ 1 ನೋಡೋದಾದ್ರೆ ಇದರಲ್ಲಿ ನಿಮಗೆ ಒಟ್ಟು ಪ್ರಶ್ನೆಗಳು 100 ಇರುತ್ತೆ, ಗರಿಷ್ಠ ಅಂಕಗಳು ಕೂಡ 100 ಇರುತ್ತೆ, ಅವಧಿ 2 ಗಂಟೆ, 2 ತಾಸಿನ ಎಕ್ಸಾಮ್ ಇರುತ್ತೆ. ನಿಮಗೆ 100 ಕ್ವಶನ್ಸ್ಗಳಿರುತ್ತೆ, 100 ಅಂಕಗಳು ನಿಮಗೆ ಸಿಗೋಂಥದ್ದು. ಇದೆಲ್ಲ ಅದರ ಒಂದು ಸಿಲೆಬಸ್ ನೋಡ್ಬೋದು ನೀವು ಯಾವ್ಯಾವ ಇದೆ ಅಂತ ಹೇಳಿ ಇಲ್ಲಿ ಕೊಟ್ಟಿರ್ತಾರೆ. ನೋಡ್ಕೊಳ್ಳಿ ಸಿಲೆಬಸ್ ತಕ್ಕಂಗೆ ಸ್ಟಡಿ ಮಾಡಿ. ನಂತರ ಪೇಪರ್ 2 ಒಳಗಡೆ ಸೇಮ್ ಇದು ಕೂಡ 100 ಮಾರ್ಕ್ಸಿನ ಪ್ರಶ್ನೆಗಳು ಇರುತ್ತೆ, 100 ಅಂಕಗಳು, 2 ಗಂಟೆಯ ಒಂದು ಅವಧಿ ಇರುತ್ತೆ ನಿಮಗೆ ಎಕ್ಸಾಮ್ ಬರೆಯಲು. ಇದಕ್ಕೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ ಒಂದು ಸಬ್ಜೆಕ್ಟ್ಗಳನ್ನ ನಿಮಗೆ ಎಕ್ಸಾಮ್ಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ನೋಡ್ಬೋದು ಋಣಾತ್ಮಕ ಮೌಲ್ಯಮಾಪನ ಅಂದ್ರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಒಳಗಡೆ ಏನಿದೆ, 4 ನಿಮಗೆ ಒಂದು ಕ್ವಶನ್ಗೆ 4 ಉತ್ತರಗಳನ್ನ ಕೊಟ್ಟಿರ್ತಾರೆ. ನೀವು 4ರಲ್ಲಿ ಒಂದು ಸರಿಯಾದ ಆನ್ಸರ್ ಮಾಡಿದರೆ ನಿಮಗೆ 1 ಮಾರ್ಕ್ಸ್ ಸಿಗ್ತಕ್ಕಂಥದ್ದು. ಇಲ್ಲ ನೀವು ಅದರ ಜೊತೆಗೆ ಇನ್ನೊಂದು ಯಾವ್ದಾದ್ರು ಒಂದು ನೀವು ತಪ್ಪಾಗಿ ಮಾಡಿದರೆ 4ರ 1 ಭಾಗ ಅಂದ್ರೆ 0.25 ಅಂಕಗಳನ್ನು ಕಳೆದುಕೊಳ್ಳಲಾಗುವುದು. 4ನೇ 1ದಷ್ಟು ನೀವು ಒಂದು ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತದೆ. ಇನ್ನು OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆಯನ್ನು ನೀಡಿರುತ್ತಾರೆ. ನಮಗೆ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ ನೀವೇನಾದ್ರೂ ಅದಕ್ಕೆ ಆನ್ಸರ್ ಮಾಡಲಿಲ್ಲ ಅಂದ್ರೆ 5ನೇ ಒಂದು ಏನು ವೃತ್ತವನ್ನು ಕೊಟ್ಟಿರ್ತಾರೆ ಅದನ್ನ ಶೇಡ್ ಮಾಡಬೇಕು ಅಂತಂದ್ರೆ ಅದನ್ನ ನೀವು ತಿದ್ದಬೇಕು. ಅದನ್ನ ಏನಾದ್ರೂ ನೀವು ಶೇಡ್ ಮಾಡಲಿಲ್ಲ ಅಂತಂದ್ರೆ, ಫಿಲ್ ಮಾಡಲಿಲ್ಲ ಅಂತಂದ್ರೆ ನಿಮಗೆ ಅದನ್ನು ಕೂಡ ತಪ್ಪಾಗಿ ಉತ್ತರಿಸಿದ್ದಾರೆ ಅಂತ ಹೇಳಿ ಅದಕ್ಕೂ ಕೂಡ 0.25 ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಸೊ ನೀವು ಏನಾದ್ರೂ ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ಹಾಗೆ ಬಿಟ್ಟು ಬರಬಾರ್ದು. 5ನೇ ಒಂದು ಏನು ಬಾಕ್ಸ್ ಅಥವಾ ರೌಂಡ್ ವೃತ್ತವನ್ನು ಕೊಟ್ಟಿರ್ತಾರೆ ನಿಮಗೆ ಅದಕ್ಕೆ ಶೇಡ್ ಮಾಡಿ ಫಿಲ್ ಮಾಡಿ ಬರಬೇಕಾಗುತ್ತೆ. ಇದು ಇಂಪಾರ್ಟೆಂಟ್, ಇದನ್ನ ನೆನಪಿಟ್ಟುಕೊಳ್ಳಿ. ಹೌದಾ, ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಅಂದ್ರೆ ನಿಮಗೆ ನಾನು ಹೇಳ್ತಾ ಇದ್ದೀನಿ ನೋಡಿ, ಉದ್ಯೋಗಕ್ಕಾಗಿ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಮಾತ್ರ ಪರಿಗಣಿಸಲಾಗುವುದು. ಶಿಕ್ಷಣ ಅಥವಾ ಇತರೆ ಸೌಲಭ್ಯಗಳು ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. ಈಗ ಇಲ್ಲಿ ನೋಡಬಹುದು ನೀವು ಈ ಒಂದು ಏನು ಒಂದು ಕ್ಯಾಟಗರಿ ಅಥವಾ ಈ ಒಂದು ಉಪಜಾತಿಗಳಾದ ಜಾತಿಗಳನ್ನ ಕೊಟ್ಟಿದ್ದಾರೆ ನೋಡಿ. ಇವರು ಏನ್ ಮಾಡ್ಬೇಕು, ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ,
ಏನಂತಂದ್ರೆ ಕಡ್ಡಾಯ 3A ಮೀಸಲಾತಿ ಕೋರತಕ್ಕದ್ದು ಹಾಗೂ ಶಿಕ್ಷಣದ ಸಲುವಾಗಿ ಪಡೆದ 2A ಮೀಸಲಾತಿ ಪ್ರಮಾಣ ಪತ್ರವನ್ನು ಪರಿಗಣಿಸಲಾಗುವುದಿಲ್ಲ. ಇವರಿಗೆ ಶಿಕ್ಷಣದ ಸಲುವಾಗಿ 2A ಮೀಸಲಾತಿಯಡಿ ಹಾಗೂ ಉದ್ಯೋಗದ ಸಲುವಾಗಿ 3A ಮೀಸಲಾತಿ ಪರಿಗಣಿಸಲಾಗಿದೆ. ಹೌದಾ, ಶಿಕ್ಷಣ ಮಾಡುವಾಗ ಇವರು 2A ಮೀಸಲಾತಿಯನ್ನು ಕೊಡಲಾಗಿದೆ. ಬಟ್ ಈಗ ಉದ್ಯೋಗದ ಸಲುವಾಗಿ ನೀವು 3A ಮೀಸಲಾತಿಯನ್ನು ಕೋರತಕ್ಕದ್ದು. 2A ಮೀಸಲಾತಿಗೆ ಕೊಟ್ಟರೆ ನಿಮಗೆ ಪರಿಗಣಿಸಲಾಗುವುದಿಲ್ಲ. ಸೊ ಈ ಯಾವ್ಯಾವ ಒಂದು ಉಪಜಾತಿಗಳನ್ನ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಇವರು ಏನ್ ಮಾಡ್ಬೇಕು ಅಂದ್ರೆ 3A ಮೀಸಲಾತಿಯನ್ನು ಕೊಟ್ಟಿರತಕ್ಕಂತ ಒಂದು ನೀವು ಅದನ್ನೇ ಕೋರತಕ್ಕದ್ದು. ಒಂದು 2A ಮೀಸಲಾತಿಯ ಪ್ರಮಾಣ ಪತ್ರವನ್ನು ಅವರು ಪರಿಗಣಿಸುವುದಿಲ್ಲ ಅಂತ ಹೇಳಿದ್ದಾರೆ. ಹೌದಾ, ಇನ್ನೊಂದು ಏನಂತಂದ್ರೆ ಇತರೆ ಹಿಂದುಳಿದ ವರ್ಗಗಳಾದ ಪ್ರವರ್ಗ 2A, 2B, 3A ಮತ್ತು ಪ್ರವರ್ಗ 3B ವರ್ಗದ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಅವರ ಪತಿಯ ಹೆಸರಿನೊಂದಿಗೆ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ನಿಗದಿಗೊಳಿಸಿದ ಕೊನೆಯ ದಿನಾಂಕದಂದೊಳಗೆ ಪಡೆದಿಟ್ಟುಕೊಂಡು ಅರ್ಜಿಯಲ್ಲಿ ಮೀಸಲಾತಿ ಕೋರತಕ್ಕದ್ದು. ಹೌದಾ, ಇದನ್ನೇನು ಒಂದು ಅಪ್ಲಿಕೇಶನ್ ಡೇಟ್ ಎಂಡ್ ಡೇಟ್ ಇದೆ ಅಷ್ಟರೊಳಗಡೆ ನೀವು ನಿಮ್ಮ ಯಾರು ಮದುವೆ ಆಗಿರ್ತಕ್ಕಂಥ ಮಹಿಳೆ ಇರ್ತಾರೆ ಅವರ ಪತಿ ಹೆಸರಿನೊಂದಿಗೆ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಬೇಕು. ಹೌದಾ, ಇದಿಷ್ಟು ಒಂದು ಅಪ್ಲಿಕೇಶನ್ ಅವ್ರು ಬಿಟ್ಟಿರ್ತಕ್ಕಂಥದ್ದು. ಇದನ್ನ ಚೆನ್ನಾಗಿ ಒಂದ್ಸಲ ನೋಡ್ಕೊಳ್ಳಿ. ಇನ್ನೊಂದು ಏನಂತ ಅಂತಂದ್ರೆ ಈ ಒಂದು ನಾನ್ HKದವರಿಗೆ ಈ ಒಂದು ಜಿಲ್ಲಾವಾರು ಹುದ್ದೆಗಳನ್ನು ನೋಡಿದ್ರೆ, ಇನ್ನು HK ಒಂದು ಸ್ಟೂಡೆಂಟ್ಗಳಿಗೆ, ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಗಳಿಗೆ ಜಿಲ್ಲಾವಾರು ಒಂದು ಹುದ್ದೆಗಳನ್ನ ನೋಡೋದಾದ್ರೆ ಅದನ್ನು ತೋರಿಸ್ತೀನಿ ನೋಡಿ. ನೀವು ಇವಾಗ ಇಲ್ಲಿ ನೋಡ್ಬೋದು, ನೀವು ಈ ಒಂದು ಏನು ಇದೆಯಲ್ಲ ಇದು ಕಲ್ಯಾಣ ಕರ್ನಾಟಕ ಸ್ಥಳೀಯ ಅವರಿಗೆ ಆ ಒಂದು ವೃತ್ತದಲ್ಲಿ ಗ್ರೂಪ್ ಸಿ ಯಲ್ಲಿ ಕಲಿರ್ತಕ್ಕಂಥ ಒಂದು ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಹುದ್ದೆಗಳಿಗೆ, ಗ್ರಾಮಾಡಳಿತ ಅಧಿಕಾರಿಗಳಿಗೆ ಇರ್ತಕ್ಕಂತಹ ಜಿಲ್ಲಾವಾರು ಹುದ್ದೆಗಳ ವಿವರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹೌದಾ, ಇದನ್ನ ನೋಡ್ಕೋಬಹುದು ನೀವು. ಕಲಬುರಗಿ, ಬೀದರ್, ರಾಯಚೂರು ಎಷ್ಟು ಹುದ್ದೆಗಳ ಸಂಖ್ಯೆ ಇದೆ. ಇದರ ಪ್ರಕಾರ ನೀವು ಏನ್ ಮಾಡಬೇಕು, ನಿಮ್ಮ ಒಂದು ಅಪ್ಲಿಕೇಶನ್ ಹಾಕುವಾಗ ಜಿಲ್ಲೆಯನ್ನ ಒಂದು ಚೂಸ್ ಮಾಡಿಕೊಳ್ಬೇಕು. ಹೌದಾ, ನಿಮಗೂ ಕೂಡ ಏನು ಹೇಳಿದೆ ಅಲ್ಲ ಎಲ್ಲ ಒಂದು ಶೈಕ್ಷಣಿಕ ಅರ್ಹತೆ, ಏಜ್ ರಿಲ್ಯಾಕ್ಸೇಷನ್ ಎಲ್ಲ ಕೂಡ ಅದೇ ರೀತಿ ಇರತಕ್ಕಂತಹದ್ದು. ಇದಿಷ್ಟು ಜಿಲ್ಲೆಯ ಹೆಸರು, ಹುದ್ದೆಗಳ ಸಂಖ್ಯೆ, ಇದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಚೆನ್ನಾಗಿ ಇನ್ನೊಂದ್ಸಲ ನೋಟಿಫಿಕೇಶನ್ ನೋಡ್ಕೊಂಡೇನೆ ನೀವು ಅಪ್ಲಿಕೇಶನ್ ಹಾಕಿ. ಇದಿಷ್ಟು ಈ ವಿಡಿಯೋದಲ್ಲಿ. ಯಾರ್ಯಾರು ಚಾನಲ್ಗೆ ಹೊಸಬರಾಗಿದ್ರೆ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಎಲ್ಲ ಒಂದು ಅಪ್ಡೇಟ್ ಆಗ್ತಕ್ಕಂತಹ ಒಂದು ನೋಟಿಫಿಕೇಶನ್ಗಳನ್ನ, ಹುದ್ದೆಗಳ ನೋಟಿಫಿಕೇಶನ್ಗಳನ್ನ ಬಿಟ್ಟ ನಂತರನೇ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀವಿ. ಇನ್ನೂ ತುಂಬಾ ಹುದ್ದೆಗಳು ನಿಮಗೆ ಕಾಯ್ತಾ ಇರ್ತಕ್ಕಂಥ ಹುದ್ದೆಗಳೇ ಆಗಿರ್ತಕ್ಕಂಥ ಲ್ಯಾಂಡ್ ಸರ್ವೇವರ್ ಆಗಿರ್ಬೋದು. ಇವಾಗ ನೋಟಿಫಿಕೇಶನ್ ಬಿಡ್ತಾ ಇದ್ದಾರೆ, ಬಿಟ್ಟ ನಂತರ ವಿಡಿಯೋ ಮಾಡ್ತೀವಿ. ವಿಡಿಯೋ ತಪ್ಪದೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ನಿಮಗೆ ನೋಟಿಫಿಕೇಶನ್ ವಿಡಿಯೋಗಳನ್ನ ಮಾಡ್ತೀವಿ.